ಎಕ್ಸರ್ಸೈಸ್ 8.1 ಫಿಫ್ತ್ ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇನ್ ಪ್ಯಾರಾಗ್ರಾಮ್ ಎ ಬಿ ಸಿ ಡಿ ಗಿವನ್ ಏನ್ ಕೊಟ್ಟಿದ್ದಾರೆ, ಗಿವನ್ ಬಂದ್ಬಿಟ್ಟು ಎ ಬಿ ಸಿ ಡಿ ಇಸ್ ಎ ಪ್ಯಾರಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಇಸ್ ಎ ಪ್ಯಾರಾಗ್ರಾಮ್. ಈಗ ಈಗ ಅದರಲ್ಲಿ ಏನ್ ಕೊಟ್ಟಿದ್ದಾರೆ, 2 points P and Q are taken on diagonal BD such that DP is equal to BQ. ಅವ್ರು ಏನ್ ಕೊಟ್ಟಿದ್ದಾರೆ, DP is equal to BQ ಅಂತ ಕೊಟ್ಟಿದ್ದಾರೆ. ಶೋ ದಟ್ ಈಗ ಇವಿಷ್ಟು ಪ್ರೂವ್ ಮಾಡ್ಬೇಕು. ಸೊ ನಾವೇನ್ ಮಾಡೋಣ, ಈಗ ಫಸ್ಟ್ ನಾನು ಈ ಪಾರ್ಟ್ ತಗೊಂತೀನಿ. ಓಕೆ, ಫಸ್ಟ್ ಪ್ರೂವ್ ಏನ್ ತಗೊಂತೀನಿ, ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಟ್ರಯಾಂಗಲ್ ಎ ಪಿ ಡಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಸಿ ಕ್ಯೂ ಬಿ ಅಂತ ಹೋಗ್ತೀನಿ. ಓಕೆ, ಸೊ ಅದನ್ನು ಪ್ರೂವ್ ಮಾಡೋಣ ಫಸ್ಟ್. ಓಕೆ, ಈ ಪ್ರೂಫ್ ಇನ್ ಟ್ರಯಾಂಗಲ್ ಎ ಪಿ ಡಿ ಅಂಡ್ ಟ್ರಯಾಂಗಲ್ ಸಿ ಕ್ಯೂ ಬಿ. ಓಕೆ, ಅವೆರಡು ಟ್ರಯಾಂಗಲ್ ಸಪ್ರೇಟ್ ಆಗಿ ಮಾರ್ಕ್ ಮಾಡ್ತೀನಿ ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಈಗ ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ. ಎ ಪಿ ಡಿ ಒಂದ್ ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ ಬಂದ್ಬಿಟ್ಟು ಸಿ ಕ್ಯೂ ಬಿ. ಓಕೆ, ಇದೊಂದು ಟ್ರಯಾಂಗಲ್ ತಗೊಂಡಿದ್ದಾರೆ, ಇದೊಂದು ಟ್ರಯಾಂಗಲ್ ತಗೊಂಡಿದ್ದಾರೆ. ಓಕೆ, ಈಗ ನಾವ್ ಇಲ್ಲಿ ಏನೇನ್ ಬರಿಬಹುದು ನೋಡ್ರಿ, ನೀವೇ ಬಂದ್ಬಿಟ್ಟು ಅಪೋಸಿಟ್ ಸೈಡ್ ಈಕ್ವಲ್ ತಾನೆ, ಎ ಡಿ ಎಷ್ಟಿರುತ್ತೋ ಬಿ ಸಿ ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು. ಎ ಡಿ ಇಸ್ ಈಕ್ವಲ್ ಟು ಬಿ ಸಿ. ರೀಸನ್ ಏನು, ಅಪೋಸಿಟ್ಸ್ sides of a parallelogram are equal ಅಂತ ಬರಿಬಹುದು. ಓಕೆ, ಆಮೇಲೆ ಇನ್ನೊಂದು ಏನ್ ಬರಿಬಹುದು ನೋಡ್ರಿ. ಓಕೆ, ಇನ್ನೊಂದು ಡಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಬರಿಬಹುದು, ಯಾಕಂದ್ರೆ ಅವರೇ ಕೊಟ್ಟಿದ್ದಾರೆ ನೋಡ್ರಿ ಡಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ. ಸೊ ನಾನು ಇಲ್ಲಿ ಏನ್ ಬರಿಬಹುದು, ಡಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ಬರಿಬಹುದು. ಇದು ಬಂದ್ಬಿಟ್ಟು ಗಿವನ್. ಓಕೆ, ಇನ್ನೊಂದು ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಎರಡ್ ಲೈನ್ ಪ್ಯಾರಲಲ್ ಇದ್ದಾಗ ಜೆಡ್ ಶೇಪ್ ಆಂಗಲ್, ಓಕೆ, ಇಲ್ಲಾಂದ್ರೆ ಉಲ್ಟಾ ಜೆಡ್, ಇಲ್ಲಾಂದ್ರೆ ಎನ್ ಶೇಪ್. ಓಕೆ, ಸೊ ಈ ಆಂಗಲ್ ಈಕ್ವಲ್ ಇರುತ್ತೆ, ಈ ಆಂಗಲ್ ಈಕ್ವಲ್ ಇರುತ್ತೆ, ಈ ಆಂಗಲ್ ಈಕ್ವಲ್ ಇರುತ್ತೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರೀತಾರೆ. ಸೊ ಇವಾಗ ನೀವು ನೋಡಿದ್ರೆ ಎ ಡಿ ಪ್ಯಾರಲಲ್ ಟು ಬಿ ಸಿ, ಪ್ಯಾರಲೋಗ್ರಾಮ್ ಅಂದ್ರೆ ಅಪೋಸಿಟ್ ಸೈಡ್ ಪ್ಯಾರಲಲ್ ಅಂದಾಗ ಸೊ ನಾನು ಏನ್ ಬರಿಬಹುದು, ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಅಂತ ಬರಿಬಹುದು. ಸೊ ಏನ್ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ, ಹೌದಾ. ಸೊ ನಾವು ಜೆಡ್ ಶೇಪ್ ತಗೊಂಡ್ರೆ ಈ ಆಂಗಲ್ ಈಕ್ವಲ್ ಅಂತ ಬರಿಬಹುದು. ಸೊ ಇವಾಗ ಏನ್ ಬರಿತೀನಿ ನಾನು, ಆಂಗಲ್ ಎ ಡಿ ಪಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಬಿ ಸಿ ಅಂತ ಬರಿಬಹುದು. ರೀಸನ್ ಏನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆ, ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ತೀನಿ, ನೀವು ಫುಲ್ ಫಾರ್ಮ್ ಬರೀರಿ. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಈಗ ನಾವು ತಗೊಂಡ್ರದೇನು, ಸೈಡ್ ಆಂಗಲ್ ಸ್ಕೇಲ್. ಸೊ ಯಾವ ಫಾರ್ಮ್ ಇದು, ಎಸ್ ಎಸ್ ಕಾಂಗ್ರೆನ್ಸಿ ರೂಲ್ ಇಂದ ಕಾಂಗ್ರೆಂಟ್ ಅಂತ ಬರೀಬಹುದು. ಸೊ ಏನ್ ಬರೀಬಹುದು, ಟ್ರಯಾಂಗಲ್ ಎ ಪಿ ಡಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಸಿ ಕ್ಯೂ ಬಿ. ಓಕೆ, ಯಾವ ರೂಲ್ ಇದು, ಎಸ್ ಎಸ್ ಕಾಂಗ್ರೆನ್ಸಿ ರೂಲ್. ಸಿ ಆರ್ ಅಂದ್ರೆ ಕಾಂಗ್ರೆನ್ಸಿ ರೂಲ್. ಈಗ ನಾನು ಸಿ ಪಿ ಸಿ ಟಿ ಏನ್ ಬರೀಬಹುದು ನೋಡ್ರಿ. ಓಕೆ, ಕಾಂಗ್ರೆಂಟ್ ಅಂದ್ರೆ ಎಲ್ಲ ಸೈಡ್ ಈಕ್ವಲ್. ಓಕೆ, ನಾನು ಈಗ ಸಿ ಪಿ ಸಿ ಟಿ ಏನ್ ಬರೀಬಹುದು ಅಂದ್ರೆ, ಎ ಪಿ ಎಷ್ಟಿರುತ್ತೋ ಸಿ ಕ್ಯೂ ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು. ಎ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ, ಇದು ಬಂದ್ಬಿಟ್ಟು ಸಿ ಪಿ ಸಿ ಟಿ. ಈಗ ನೀವು ನೋಡಿದ್ರೆ ನಾವು ಫಸ್ಟ್ ಅಂತೂ ಪ್ರೂವ್ ಮಾಡಿದ್ವಿ, ಸೆಕೆಂಡ್ ಅಂತೂ ಪ್ರೂವ್ ಮಾಡಿದ್ವಿ, ಎ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ. ಇದನ್ನ ನಾನು ಏನಂತ ಕರಿತೀನಿ, ಈಕ್ವೇಶನ್ 1 ಅಂತ ಕರಿತೀನಿ. ಸೊ ಇದು ಬಂದ್ಬಿಟ್ಟು ಏನು, ಈಕ್ವೇಶನ್ 1. ಎ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ, ಈಕ್ವೇಶನ್ 1. ಓಕೆ, ಈಗ ಏನ್ ಮಾಡ್ತೀನಿ, ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಏನ್ ಮಾಡೋಣ, ಈಗ ಥರ್ಡ್ ಪಾರ್ಟಿಗೆ ಹೋಗೋಣ. ಥರ್ಡ್ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಿ, ಥರ್ಡ್ ಬಂದ್ಬಿಟ್ಟು ಏನ್ ಪ್ರೂವ್ ಮಾಡ್ಬೇಕು, ಥರ್ಡ್ ಬಂದ್ಬಿಟ್ಟು ಟ್ರಯಾಂಗಲ್ ಎ ಕ್ಯೂ ಬಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಸಿ ಪಿ ಡಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಈಗ ಅವು ಯಾವ ಟ್ರಯಾಂಗಲ್ ಅದನ್ನ ಮಾರ್ಕ್ ಮಾಡ್ತೀನಿ. ಎ ಕ್ಯೂ ಬಿ ಎಲ್ಲಿ ಬರುತ್ತೆ ನೋಡ್ರಿ, ಎ ಇದು ಕ್ಯೂ, ಎ ಕ್ಯೂ ಬಿ ಟ್ರಯಾಂಗಲ್ ಇಲ್ಲಿ ಬರುತ್ತೆ. ಓಕೆ, ಇನ್ನೊಂದು ಬಂದ್ಬಿಟ್ಟು ಏನು, ಸಿ ಪಿ ಡಿ.
ಸಿ ಪಿ ಡಿ ಈ ಟ್ರಯಾಂಗಲ್. ಓಕೆ, ಈಗ ನಾನು ಇವೆರಡು ಟ್ರಯಾಂಗಲ್ ತಗೊಂಡಿದ್ದೇನೆ. ಇವೆರಡು ಟ್ರಯಾಂಗಲ್ ಅಲ್ಲಿ ಫಸ್ಟ್ ಏನ್ ಬರೀಬಹುದು, ಇವೆರಡು ಅಪೋಸಿಟ್ ಸೈಡ್ ತಾನೆ, ಪ್ಯಾರಲೋಗ್ರಾಮ್ ಅಪೋಸಿಟ್ ಸೈಡ್ ಈಕ್ವಲ್. ಸೊ ಈ ಪ್ರೂಫ್ ಬರೀತೀನಿ, ಪ್ರೂಫ್ ಇನ್ ಟ್ರಯಾಂಗಲ್ ಎ ಕ್ಯೂ ಬಿ ಅಂಡ್ ಟ್ರಯಾಂಗಲ್ ಸಿ ಪಿ ಡಿ ಏನ್ ಬರೀಬಹುದು ನಾನು, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರೀಬಹುದು. ಎ ಬಿ ಇಸ್ ಈಕ್ವಲ್ ಟು ಡಿ ಸಿ. ರೀಸನ್ ಏನು, ಅಪೋಸಿಟ್ sides of a parallelogram are equal ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಈಗ ನೀವೇ ನೋಡಿದ್ರೆ ಇವ್ರು ಏನ್ ಕೊಟ್ಟಿದ್ದಾರೆ, ಡಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ಅವ್ರೆ ಕೊಟ್ಟಿದ್ದಾರೆ, ಹೌದಾ? ಸೊ ಇದು ಬಂದ್ಬಿಟ್ಟು ಕ್ಯೂ ಅನ್ನು, ಡಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ, ಇದು ಬಂದ್ಬಿಟ್ಟು ಕ್ಯೂ ಅನ್ನು. ಈಗ ನೆಕ್ಸ್ಟ್ ನೀವು ನೋಡಿದ್ರೆ, ಓಕೆ, ನಾನೇನ್ ಹೇಳಿದೆ, ಅಪೋಸಿಟ್ ಸೈಡ್ ಪ್ಯಾರಲಲ್ ಇದ್ರೆ ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇರುತ್ತೆ. ಈಗ ನೀವು ನೋಡಿದ್ರೆ ಇದು ಜೆಡ್ ಶೇಪ್, ಇದು ಉಲ್ಟಾ ಜೆಡ್ ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ನೀಟಾಗಿ ಉಲ್ಟಾ ಜೆಡ್ ನೋಡ್ರಿ. ಓಕೆ, ಈ ಜೆಡ್ ಶೇಪ್ ಇದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಇವು ಏನ್ ಬರೀಬಹುದು, ಈ ಆಂಗಲ್ ಈಕ್ವಲ್ ಅಂತ ಬರೀಬಹುದು. ಸೊ ಏನ್ ಬರೀಬಹುದು, ಆಂಗಲ್ ಎ ಬಿ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಪಿ ಡಿ ಸಿ. ಇದು ಬಂದ್ಬಿಟ್ಟು ಏನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರೀಬಹುದು. ಓಕೆ, ಈಗ ನೀವು ನೋಡ್ರೆ ಮತ್ತೆ ಏನ್ ತಗೊಂಡಿದೀವಿ ಇಲ್ಲಿ, ಸೈಡ್ ಆಂಗಲ್ ಸೈಡ್. ಸೊ ಎರಡ್ ಸೈಡ್ ಒಂದು ಆಂಗಲ್ ಈಕ್ವಲ್ ಅಂತ ತೋರಿಸ್ತೀವಿ. ಸೊ ನಾವು ಇವಾಗ ಏನ್ ಬರೀಬಹುದು, ಟ್ರಯಾಂಗಲ್ ಎ ಕ್ಯೂ ಪಿ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಸಿ ಪಿ ಡಿ. ಓಕೆ, ಯಾವ ರೂಲು, ಎಸ್ ಎ ಎಸ್, ಸಿ ಆರ್ ಅಂದ್ರೆ ಕಾಂಗ್ರೆನ್ಸಿ ರೂಲ್. ಓಕೆ, ಈಗ ನೆಕ್ಸ್ಟ್ ಸಿ ಪಿ ಸಿ ಟಿ ಏನ್ ಬರೀಬಹುದು ನೋಡ್ರಿ. ಇಲ್ಲಿ ಸಿ ಪಿ ಸಿ ಟಿ ನಾನು ಎ ಕ್ಯೂ ಇಸ್ ಈಕ್ವಲ್ ಟು ಪಿ ಸಿ ಅಂತ ಬರೀಬಹುದು. ಓಕೆ, ಸೊ ನಥಿಂಗ್ ಬಟ್ ಎ ಕ್ಯೂ ಇಸ್ ಈಕ್ವಲ್ ಟು ಪಿ ಸಿ ಅನ್ನ ಬರೀಲ್ಲ, ಸಿ ಪಿ ಅನ್ನ ಬರೀರಿ. ಓಕೆ, ಎರಡು ಸೇಮ್, ಎ ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ, ಇವರಿಬ್ರು ಈಕ್ವಲ್ ಅಂತ ಬರೀಬಹುದು. ಇದೇನಿದು, ಸಿ ಪಿ ಸಿ ಟಿ. ಯಾಕಂದ್ರೆ ಕಾಂಗ್ರೆಂಟ್ ಅಂದ್ರೆ ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ, ಕರೆಸ್ಪಾಂಡಿಂಗ್ ಸೈಡ್. ಸೊ ಅದಕ್ಕೆ ಏನ್ ಬರೀಬಹುದು, ಎ ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ ಅಂತ ಬರಿತೀನಿ. ಓಕೆ, ಇದನ್ನ ನಾನು ಈಕ್ವೇಶನ್ 2 ಅಂತ ಕರಿತೀನಿ. ಸೊ ನಾವ್ ಇವಾಗ ಥರ್ಡ್ ಒಂದು ಪ್ರೂವ್ ಮಾಡಿದ್ವಿ, ಫೋರ್ತ್ ಒಂದು ಕೂಡ ಪ್ರೂವ್ ಮಾಡಿದ್ವಿ, ಎ ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ ಅಂತ. ಇದನ್ನ ಈಕ್ವೇಶನ್ 2 ಅಂತ ತಗೊಂಡಿದ್ವಿ, ಹೌದಾ? ಸೊ ಇದು ಥರ್ಡ್, ಇದನ್ನ ಕೂಡ ಪ್ರೂವ್ ಮಾಡಿದ್ವಿ. ಓಕೆ, ಈಗ ಲಾಸ್ಟ್ ಒಂದು ಪ್ರೂವ್ ಮಾಡ್ಬೇಕು. ಓಕೆ, ಇದಿಷ್ಟೇ ಅರೇಂಜ್ ಮಾಡ್ಬಿಡ್ತೀನಿ. ಈಗ ಫಿಫ್ತ್ ಏನ್ ಪ್ರೂವ್ ಮಾಡ್ಬೇಕು, ಫಿಫ್ತ್ ಬಂದ್ಬಿಟ್ಟು ಎ ಪಿ ಸಿ ಕ್ಯೂ ಈಸ್ ಎ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ. ಈಗ ಯಾಕೆ ತಗೋಬೇಕು, ಎ ಪಿ ಸಿ ಕ್ಯೂ, ಎ ಪಿ ಸಿ ಕ್ಯೂ. ಓಕೆ, ಇದು ಪ್ಯಾರಲೋಗ್ರಾಮ್ ಅಂತ ತೋರಿಸ್ಬೇಕು. ಈಗ ನಮಗೇನ್ ಗೊತ್ತು, ಫ್ರಮ್ 1 ನಮ್ಗೆ ಏನ್ ಗೊತ್ತು, ಈಕ್ವೇಶನ್ 1 ಎ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಅಂತ ಗೊತ್ತು. ಫ್ರಮ್ 2 ಏನ್ ಗೊತ್ತು, ಎ ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ. ಸೊ ಎ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಅಂತ ಗೊತ್ತು, ಎ ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ ಅಂತ ಗೊತ್ತು. ಈಗ ಇಲ್ಲಿ ನೀವು ನೋಡಿದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ಇದಾವೆ. ಸೊ ಅಪೋಸಿಟ್ ಸೈಡ್ ಈಕ್ವಲ್ ಇದ್ರೆ ನಾವೇನ್ ಬರೀಬಹುದು, ಪ್ಯಾರಲೋಗ್ರಾಮ್ ಅಂತ ಬರೀಬಹುದು. ಸಿನ್ಸ್ ಇದು ಬಂದ್ಬಿಟ್ಟು ಕ್ವಾಡ್ರಿಲ್ಯಾಟರಲ್ ತಾನೆ, ಸಿನ್ಸ್ ಅಪೋಸಿಟ್ ಸೈಡ್ಸ್ of a quadrilateral APCQ are equal. Okay, APCQ ಅಲ್ಲಿ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರೋದ್ರಿಂದ ನಾವೇನ್ ಕರಿಬಹುದು, APCQ is a parallelogram ಅಂತ ಬರೀಬಹುದು. ಓಕೆ, ಸೊ ಇದು ಬಂದ್ಬಿಟ್ಟು ಫಿಫ್ತ್ ಪ್ರೂಫ್. ಸೊ ಇದು ಕೂಡ ಪ್ರೂವ್ ಮಾಡಿದ್ವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕ್ವಾಡ್ರಿಲ್ಯಾಟರಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ.
ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.